ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಬಂದು ಮಕ್ಕಳು ನೀರು ಕುಡಿಯೋದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ. ನೀರು ಹೇಗಪ್ಪ ಕುಡಿಸೋದು? ಅವ್ರು ನೀರು ಕುಡಿಲಿಲ್ಲ ಅಂದರೆ ಮೂತ್ರ ಕೂಡ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಹಳದಿ ಮೂತ್ರ ಮಾಡ್ತಾ ಇರ್ತಾರೆ, ಉರಿ ಅಂತ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಸೌತೆಕಾಯಿಯನ್ನು ಹಸಿಯಾಗಿ ಕೊಡೋದ್ರಿಂದ ಸಿಪ್ಪೆ ತೆಗೆದು ಕೊಡಿ. ಜೀರ್ಣಶಕ್ತಿ ಇರೋದಿಲ್ಲ ಜಾಸ್ತಿ, ಹಾಗಾಗಿ ಸಿಪ್ಪೆ ತೆಗೆದು ಕೊಡಿ. ಅಥವಾ ಈ ಕೆಲ ಮಕ್ಕಳಿಗೆ ಮೋಷನ್ ಕರೆಕ್ಟ್ ಆಗ್ತಾ ಇರೋದಿಲ್ಲ. ಆ ಟೈಮಲ್ಲಿ ಸೌತೆಕಾಯಿಯನ್ನು ಕೊಡೋದ್ರಿಂದ ಮಗುವಿಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ, ಮೋಷನ್ ಕೂಡ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಇದು ಯಾಕೆ ಸೌತೆಕಾಯಿನ ಕೊಡಬೇಕು ಅಂದರೆ, ಇದರಲ್ಲಿ 95% ಅಷ್ಟು ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಮಕ್ಕಳಲ್ಲಿ ಜೀರ್ಣಶಕ್ತಿ, ನೀರಿನ ಅಂಶ ದೇಹಕ್ಕೆ ಹೋಗೋದ್ರಿಂದ ಮಕ್ಕಳಲ್ಲಿ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ. ತಿನ್ನೋದೇ ಇಲ್ಲ ಅಂತ ಹೇಳಿದಾಗ ಈ ಥರ ಸ್ಟೀಮ್ ಪಾತ್ರೆಗೆ ಹಾಕಿ ಸೌತೆಕಾಯಿನ ಬೇಯಿಸಿ 8-9 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಈ ಥರ ಕೂಡ ನೀವು ಕೊಡ್ಬೋದು. ಸ್ಟೀಮಲ್ಲಿ ಹಾಕಿ ಬೇಯಿಸಿ ಸೌತೆಕಾಯಿನ ಕೊಡೋದ್ರಿಂದ ಕೂಡ ಮಕ್ಕಳಿಗೆ ಬೇಗ ಜೀರ್ಣ ಆಗುತ್ತೆ. ಇದು ಸೌತೆಕಾಯಿ ಜೀರ್ಣ ಬೇಗ ಆಗೋದಿಲ್ಲ ಅಂದರೆ ಬೀಜ ಮತ್ತು ಅದರ ಸಿಪ್ಪೆ ತೆಗೆದು ಸ್ಟೀಮ್ ಮಾಡಿ ಕೊಡಿ. ಹೀಗೆ ಈ ಥರ ಮಕ್ಕಳುಗಳಿಗೆ ಸೌತೆಕಾಯಿ ಆಗಲಿ, ಬ್ರೋಕ್ಲಿ ಆಗಲಿ, ವೆಜಿಟೇಬಲ್ಸ್ನ ಜಾಸ್ತಿ ಕೊಡೋದ್ರಿಂದ ಕೂಡ ಆರೋಗ್ಯವಾಗಿ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.